ನಂಜನಗೂಡು ತಾಲ್ಲೂಕಿನ ಹರತಲೆ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಯುವಕರ ಸಂಘ ಮತ್ತು ಸಿ. ಚಿಕ್ಕರಂಗನಾಯಕ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಬಿ. ಹರ್ಷವರ್ಧನ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಾಜಿ ಜಿಪಂ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಚಿಕ್ಕರಂಗನಾಯಕ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಿ. ಚಿಕ್ಕರಂಗನಾಯಕ ಅಭಿಮಾನಿಗಳ ಬಳಗದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು. ಅವ್ರು ಒಂದೇ ಕ್ಷಣ ಪಾಪ ರಾಮ ಅಂತಾನೆ ಹೇಳಕ್ ಬರ್ತಿಲ್ಲ, ಮರ 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 ಅಂತ ಹೇಳ್ಕೊಂಡು ರಾಮ ಹೇಳಿದ್ರು. ಆ ಪರಿವರ್ತನೆ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಅದು ಮನಸ್ಸಲ್ಲಿ ಅದು ಒಂದು ಇಚ್ಛಾಶಕ್ತಿ ಇರ್ಬೇಕಾದ್ರೆ ನಾವು ದುಡ್ಡವಾಗಿ ಇಟ್ಕೋಬೇಕು. ಈಗ ಹೊಸ ವರ್ಷ ಪ್ರಾರಂಭ ಆಗಿದೆ, ನಾವೆಲ್ಲ ಒಂದು ಇದು ಮಾಡ್ಕೊಂಡಿರ್ತೀವಿ, ಶಪಥ ಮಾಡ್ಕೊಂಡಿರ್ತೀವಿ. ಇಲ್ಲ ಅಪ್ಪ ನಾವು ಸ್ವಲ್ಪ ಕುಡಿತದೆಲ್ಲ ಕಡಿಮೆ ಮಾಡ್ತೀವಿ, ನಾವು ಸ್ವಲ್ಪ ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ನಾವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಸ್ವಲ್ಪ ರೆಸಲ್ಯೂಷನ್ ಮಾಡ್ಕೊಳ್ತೀವಿ ನಾವು. ಅದೇ ಸ್ವಲ್ಪ ಅದನ್ನ ಗಟ್ಟಿಯಾಗಿ ಇಟ್ಕೊಬೇಕಲ್ಲ ಅಲ್ಲಿ. ಸೊ ಆ ಥರ ಮಹರ್ಷಿ ವಾಲ್ಮೀಕಿ ಅವರು ಇಟ್ಕೊಂಡಿದ್ದು ರಾಮಾಯಣ ಸೃಷ್ಟಿ ಆಯಿತು. ರಾಮಾಯಣದಿಂದ ಇದು ಅಖಂಡ ಭಾರತ ಸೃಷ್ಟಿಯಾಗಿ ಇವತ್ತು ಅಖಂಡ ಭಾರತದಲ್ಲಿ ರಾಮನ ಮಂದಿರ ಮಾತ್ರ ಎಲ್ಲಿ ಬಂತು ಅಂತಂತಂದ್ರೆ ಅದು ನಮ್ಮ ಸರ್ಕಾರ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಆಗಿದೆ. 40 ವರ್ಷದ ಹೋರಾಟ ಅದು. ಇವತ್ತು ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರನ ಸ್ಥಾಪನೆ ಮಾಡಿದ್ದಾರೆ. ಇವತ್ತೆಲ್ಲರಿಗೂ ಒಂಥರ ಹಿಂಗೆ ಅಂತಂದ್ರೆ ಇವತ್ತು ಬರೀ ಕೇವಲ ರಾಮಾಯಣ ಇಲ್ಲ ಅಂತಂದ್ರೆ ಬರೀ ಒಂಥರ ಕಾಲ್ಪನಿಕ ಕಥೆಗಳಾಗಿ ಇರ್ತಿದ್ದಾರೆ, ಅಷ್ಟೇ ಉಳಿತಾ ಇದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಏನು ರಾಮ ಮಂದಿರ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರ ವಕೀಲರು ಖಜಾಂಚಿ ರಂಗಸಮಣ ಅವರು ವೇದಿಕೆ ಮೇಲೆ ಬರಬೇಕು. ತಾಲೂಕು ನಾಯಕರ ಸಂಘ ಖಜಾಂಚಿ ರಂಗಸಮಣ ಅವರು. ಸಂವಿಧಾನ ಮೊದಲನೇ ಕಾನೂನು ಮಂತ್ರಿ ಅಂತ್ಯವರು ಬರ್ತಿದ್ರು. ಇವತ್ತು ಅಂತ್ಯವರು ವಂಶಸ್ಥರು ಎಷ್ಟು ಜನ ಇದ್ದಾವಪ್ಪ? ನಾವು ಜಡ್ಜ್ಗಳು, IAS ಆಫೀಸರ್ಗಳು ಎಷ್ಟು ಜನ ಇದ್ದಾರೆ? 1% ಇಲ್ಲ ಸರ್. ಅವ್ರ ವಿಚಾರಗಳನ್ನು ನಾವು ಕಲ್ತಿಲ್ಲ, ಅವ್ರಂಗೆ ನಾವು ಆಗ್ಬೇಕು ಅಂದ್ರೆ ಆಚರಣೆನೇ ಬೇರೆ, ಅನುಸರಿಸೋದೇ ಬೇರೆ. ಅದರಿಂದ ನಾವು ಅನುಸರಿಸ್ಬೇಕು ಅವ್ರನ್ನ. ಇಂಥ ಮಾತುಗಳನ್ನ ಬಸವಣ್ಣ ಹೇಳಿದ್ರು, ಕೆಂಗಡಪ್ಪ ಬಸವಣ್ಣ ಅಂದ್ಬಿಟ್ಟು